ಸದ್ಯ ಆ ದರಿದ್ರ ಮಗು ಮನೆ ಬಿಟ್ಟು ಆಚೆ ಹೋಗ್ತಾ ಇದೆ. ಆ ಪೀಡನ ಹೇಗಪ್ಪ ಮನೆಯಿಂದ ಆಚೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ದೇವ್ರ ದೊಡ್ಡವನು, ಅದರ ಅಪ್ಪ ಅಮ್ಮ ಮಗುನ ಹುಡ್ಕೊಂಡು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ತಲೆ ಕೆಡಿಸ್ಕೊಳ್ಳೋದು ತಪ್ಪು. ಆ ಮಗುನ ಪೀಡೆ ದರಿದ್ರ ಅಂತ ಯಾಕೆ ಬೈತೀಯಾ? ಆ ಮಗು ಏನು ತಪ್ಪು ಮಾಡಿದೆ? ಇನ್ನೇನೋ ಮಾಡಬೇಕಿತ್ತು. ಒಡವೆ ಆಸ್ತಿಗೋಸ್ಕರ ಯಾವುದೋ ದರಿದ್ರ ಮಗುನ ಕರ್ಕೊಂಡು ಬಂದರೆ ಅದನ್ನು ಕೂರಿಸಿ ಆರತಿ ಎತ್ತಬೇಕಾಗಿತ್ತಾ? ಆ ಮಾಲ್ತಿ ರಾಗಿಣಿ ಇಬ್ಬರು ಇನ್ನೇನು ಆಸ್ತಿ ಒಡವೆ ಸಿಕ್ಕೇ ಬಿಡ್ತು ಅಂತ ಹಿರಿ ಹಿಗ್ತಾ ಇದ್ರು. ರಾಗಿಣಿ ನೋಡು, ಊಸರು ಒಳ್ಳಿ ಥರ ಬಣ್ಣ ಬದಲಾಯಿಸ್ಬಿಟ್ಲು. ದೇವ್ರ ದೊಡ್ಡವನು ಕಣ, ಅವ್ರ ದುರಾಸೆಗೆ ತಕ್ಕ ಶಾಸ್ತಿನೇ ಮಾಡ್ದ. ಆ ಮಗುಗೆ ಅಪ್ಪ ಅಮ್ಮ ಸಿಕ್ಕಿರೋದು ಖುಷಿನೇ, ಆದರೆ ಮನೆ ಬಿಟ್ಟು ಹೋಗ್ತಿದೆಯಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿದೆ. ಯಾಕಮ್ಮ ಬೇಜಾರಾಗಬೇಕು? ಅದೇನು ಇಲ್ಲೇ ಇತ್ತಾ? ನೆನ್ನೆ ಮೊನ್ನೆ ಬಂದಿರೋ ಮಗು ಅದು. ಅದಕ್ಕೆ ಯಾಕೆ ಇಷ್ಟೊಂದು ವೈಭವ? ನಾಳೆ ನಿನಗೆ ಒಂದು ಮಗು ಆದರೆ ಆ ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಮಗು ಈ ಮನೆಗೆ ಹಿರಿ ಮಗು ಅನ್ಸ್ಕೊಳತ್ತೆ. ನಮ್ಮ ಮಗು ಲೆಕ್ಕಕ್ಕಿಲ್ಲದೆ ಇರೋಗಾಗುತ್ತೆ. ಇದೆಲ್ಲ ಬೇಕಾ? ನೀನೇನು ಹೇಳು ಭಾಮಿನಿ, ಆ ಯಶೋದ ಗೋಳಾಡಿದ್ದು ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ ಕಣೆ. ಸಾಕು ಬಾಯ್ ಮುಚ್ಚ್ರಿ. ಅದನ್ನ ಹೆತ್ತೋಳು ಗೋಳಾಡ್ತಿದ್ಲಲ್ಲ, ಅದು ಕಣ್ಣಿಗೆ ಬೀಳಿಲ್ವಾ ನಿಮಗೆ? ಅದೇನು ಯಶೋದ ಮೇಲೆ ಅಷ್ಟೊಂದು ಅನ್ಕಪ್ಪ? ಆ ಮಗು ಈ ಮನೆಗೆ ಬಂದು 2-3 ದಿನ ಆಗಿಲ್ಲ, ಆಗಲೇ ಆ ಮಗು ಮೇಲೆ ಈ ಮನೇಲಿರೋರ್ಗೆಲ್ಲರಿಗೂ ಅದೇನು ಪ್ರೀತಿ, ಅದೇನು ಅನುಕಂಪ. ಹಾಂ ಎಲ್ಲ ಆ ಮಗುನ ಮುದ್ದಾಡೋರೆ. ಇನ್ನು ಆ ಮಗು ಈ ಮನೇಲೇ ಇದ್ದರೆ ಅದ್ರ ವೈಭವ ಮುಂದೆ ನಾವೆಲ್ಲ ಕಾಲು ಕಸ ಆಗ್ಬಿಡ್ತೀವಿ. ಹೋಗ್ಲಿ ಬಿಡಮ್ಮ, ಆ ಮಗು ನಾಳೆ ಹೊರಟೋಗುತ್ತಲ್ಲ, ನಿನ್ನ ಮನ್ಸನ್ನು ಯಾಕೆ ಹಾಳು ಮಾಡ್ಕೊಡ್ತೀಯಾ? ಅದನ್ನು ಇವತ್ತೇ ಕರ್ಕೊಂಡು ಹೋಗಬೇಕಾಗಿತ್ತು. ಅದ್ರ ಅಪ್ಪ ಅಮ್ಮ ತಪ್ಪು ಮಾಡಿಬಿಟ್ರು. ನಾಳೆ ಇವ್ರು ಇನ್ನೇನು ಕಿತಾಪತಿ ತೆಗಿತಾರೋ ಏನೋ. ಅದಕ್ಕೆ ಹಬ್ಬ ಬೇರೆ ಕೇಡು. ನಾನು ಹೋಗಿ ಯಾವ ಹಬ್ಬದ ಅಡುಗೆನೂ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬರ್ತೀನಿ. ಯಾವ ಕಿತಾಪತಿನೂ ತೆಗಿಯಲ್ಲ ಅತ್ತೆ. ಅಕ್ಕ ಮಗುಗೊಂದು ಹಬ್ಬದೂಟ ಹಾಕಿ ಕಳ್ಸೋಣ ಅಂತ ಉಳಿಸ್ಕೊಂಡಿದ್ದಾರೆ. ನಾವು ಯಾರೂ ಅದಕ್ಕೆ ಅಡ್ಡಿ ಮಾಡೋದು ಬೇಡ. ಪ್ಲೀಸ್ ನೀವು ಸುಮ್ಮನಿದ್ಬಿಡಿ. ಹೌದಮ್ಮ, ನೀನು ಈ ವಿಷಯದಲ್ಲಿ ತಲೆ ಹಾಕಕ್ಕೆ ಹೋಗ್ಬೇಡ. ಅದಕ್ಕೆ ಆ ಮಗುನ ತನ್ನ ಮಗು ಅಂತ ಒಪ್ಕೊಂಡಿದ್ರು. ಅವ್ರನ್ನ ಬಿಟ್ಟು ಹೋಗ್ತಿರೋದು ಅವ್ರ ಮನ್ಸಿಗೂ ಆಘಾತ ಆಗಿರುತ್ತೆ. ನೀನು ಮತ್ತೆ ಹೋಗಿ ಅವ್ರ ಮನಸ್ಸನ್ನು ನೋವಿಸ್ಬೇಡ. ಅವ್ರು ಇಷ್ಟ ಬಂದಾಗ ಮಾಡ್ಕೊಳ್ಳಿ ಬಿಡು. ಆಹಾ, ಇವರಿಬ್ಬರು ಆ ಮಗು ತಮ್ಮ ಮಗು ಅನ್ನೋ ಥರ ಆಡ್ತವೆ. ಕಣ್ ಮಕ್ಕಳ ಮೇಲೆ ಆಸೆ ಪಡೋದನ್ನ ಬಿಟ್ಟು ತಮಗೂ ಒಂದು ಮಗು ಆಗಲಿ ಅಂತ ಯೋಚನೆ ಮಾಡಲ್ಲ. ಏಯ್, ಏನು ಹುಚ್ಚು ಹುಡುಗ್ರೆ. ಯಾಕಮ್ಮ ಹೀಗಾಡ್ತಿದ್ಯಾ? ಹೇಗೂ ನಿನ್ನ ಆಸೆ ನೆರವೇರ್ತಿದ್ಯಲ್ಲ, ಒಂದು ಚುಂಬ ಹಾಲು ಕುಡಿ, ನಿನಗೆ ಸಂತೋಷ ಆಗುತ್ತೆ. ಅಲ್ಲ, ದತ್ತು ಅಂತ ತಂದ್ಮೇಲೆ ಆ ಮಗುನ ಮತ್ತೆ ಯಾಕೆ ವಾಪಸ್ ಕೊಡಬೇಕು? ಯಾಕಂದ್ರೆ ಅದ್ರ ಹೆತ್ತಪ್ಪ ಅಮ್ಮ ಹುಡ್ಕೊಂಡು ನಮ್ಮನೆಗೆ ಬಂದಿದ್ರಲ್ಲ, ಅದಕ್ಕೆ. ಅವ್ರಿಗೆ ಅವ್ರ ಮಗುನ್ ಬಿಟ್ಬಿಟ್ಟು ಬೇರೆ ಯಾವ್ದೋ ದಿಕ್ಕಿಲ್ಲದ ಮಗುನ್ ಸಾಕಾಗತ್ತೇನೋ? ದತ್ತು ತಗೊಂಡ್ಮೇಲೆ ಮಗುನ ಮತ್ತೆ ಯಾರಿಗೂ ವಾಪಸ್ ಕೊಡಬಾರ್ದಂತೆ. ದತ್ತು ಯಾರಿಗೆ ಕೊಟ್ಟಿದ್ದೀವಿ ಅನ್ನೋ ಅಡ್ರೆಸ್ ಕೂಡ ಹೇಳಬಾರ್ದಂತೆ. ಹಾಗಂತ ಕೋರ್ಟೇ ಹೇಳಿದೆ. ಆ ಅನಾಥಾಶ್ರಮದವರು ನಮ್ಮ ಅಡ್ರೆಸ್ ಯಾಕೆ ಕೇಳಬೇಕು? ಅಣ್ಣ ಅದಕ್ಕೆ ಮಗುನ ಯಾಕೆ ವಾಪಸ್ ಕೊಡಬೇಕು? ಹೌದು ಶಶಾಂಕ್, ಕಾನೂನಿನ ಪ್ರಕಾರ ಅಣ್ಣ ಮಗುನ ದತ್ತು ತಗೊಂಡಿಲ್ಲ. ಸುಮ್ಮನೆ ಮಗ ಅಂತ ಒಪ್ಕೊಂಡು ಮಗುನ ಮನೆ ಕರ್ಕೊಂಡ್ಬಂದಿದ್ದಾನೆ ಅಷ್ಟೇ. ಅನಾಥ ಆಶ್ರಮಕ್ಕೆ ಹೋದ ತಕ್ಷಣ ಯಾರೂ ಪೇಪರ್ಸ್ ರೆಡಿ ಮಾಡಿ ಮಗುನ ದತ್ತು ಕೊಡಲ್ಲ. ಆ ಮಗು ಹೊಸೊಬ್ಬರಿಗೆ ಹೊಂದ್ಕೊಳತ್ತಾ, ಅವ್ರು ಅದಕ್ಕೆ ಕಿರುಕುಳ ಕೊಡ್ತಾರಾ, ಅಥವಾ ಬೇರೆ ಏನಾದರೂ ಉದ್ದೇಶ ಇಟ್ಕೊಂಡು ಮಗುನ ಕರ್ಕೊಂಡು ಹೋಗ್ತಿದ್ದಾರಾ ಅಂತ ಎಲ್ಲ ವೆರಿಫೈ ಮಾಡಿನೇ ಅನಾಥಾಶ್ರಮದವರು ಮಗುನ ದತ್ತು ಕೊಡೋದು. ನಾನು ಅನಾಥಾಶ್ರಮಕ್ಕೆ ಫೋನ್ ಮಾಡಿ ಎಲ್ಲ ವಿಚಾರಿಸಿದ್ದೀನಿ ಕಣೋ. ಅಂದಮೇಲೆ ಆ ಮಗು ನಮ್ಮ ಕೈ ಬಿಟ್ಟಾಗೆ ಅನ್ನು. ಹ್ಞೂ ಕಣ, ನಾನೇನು ಸುಮ್ಮನೆ ಕೂತಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಆ ಮಗು ಹೊರಟೋಗುತ್ತಲ್ಲ ಅಂತ ನನಗೆ ತುಂಬಾ ಬೇಜಾರಾಯಿತು. ನನಗೆ ಇಷ್ಟು ಹಿಂಸೆ ಆಗ್ತಿದೆ ಅಂದಮೇಲೆ ತನ್ನದೇ ಮಗು ಅಂತ ಭಾವಿಸಿರೋ ಅತ್ತಿಗೆ ಇನ್ನೆಷ್ಟು ಸಂಕಟ ಪಡ್ತಿರ್ಬೇಡ. ಅದಕ್ಕೆ ಅನಾಥಾಶ್ರಮಕ್ಕೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ಗೋಳಾಡಿದೆ.
ಸಿಟ್ಟು ಬಂದು ಅವ್ರನ್ನ ಬೈದೆ. ಆದರೂ ಏನು ಪ್ರಯೋಜನ ಆಗಲಿಲ್ಲ ಕಣ. ಅಕ್ಕ, ನಿನ್ನ ಕೈಲಿ ಆ ಮಗುನ ಉಳಿಸ್ಕೊಳಕ್ಕಾಗಿಲ್ಲ ಅಂದಮೇಲೆ ಆ ಮಗು ನಮಗಿನ್ನು ದಕ್ಕಲ್ಲ. ಬರೀ ಅದು ನೆನಪುಗಳಷ್ಟೇ. ಹೋಗ್ಬಿಟ್ಟ. ಕಿಶೋರ್ ನನ್ನ ಬಿಟ್ಟು ಹೋಗ್ತಾನೆ ಅಂತ ತುಂಬ ಬೇಜಾರಾಗ್ತದೆ. ಅಮ್ಮ, ನನಗೂ ತುಂಬ ಬೇಜಾರಾಗ್ತಿದೆ. ನಂಗೆ ಆಟಾಡಕ್ಕೆ ಯಾರೂ ಇರಲ್ಲ ಅಂತ. ಅಮ್ಮ, ಅವ್ರಿಗೆ ಹೇಳ್ಬಿಡ್ತೀಯ ನಾವು ಕಳಿಸಲ್ಲ ಅಂತ? ನಮ್ಮನೇಲೆ ಇಟ್ಕೊಂಡ್ಬಿಡೋಣ ಅಮ್ಮ. ಹಾಗೆ ಮಾಡೋಕ್ಕಾಗಲ್ಲ ಪುಟ್ಟ. ಎಷ್ಟು ದಿವಸ ಆದಮೇಲೆ ಕಿಶೋರ್ ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಅವ್ರು ಇವನಿಗೋಸ್ಕರ ಎಷ್ಟು ಹುಡುಕಾಡಿರ್ತಾರೆ ಅಲ್ವಾ? ಎಷ್ಟು ದಿವಸ ಇವನಿಲ್ಲ ಅಂತ ಅವ್ರು ಎಷ್ಟು ಹತ್ತಿರ್ತಾರೆ ಅಲ್ವಾ? ಕಿಶೋರ್ ಅದೃಷ್ಟವಂತ. ಈ ಮನೆಗೆ ಬಂದ ತಕ್ಷಣ ಅವ್ರ ಅಪ್ಪ ಅಮ್ಮ ಸಿಕ್ಕಿದ್ರು. ಕಿಶೋರ್ನ ಕಳ್ಸೋದಿಲ್ಲ ಅಂತ ಹೇಳೋದಕ್ಕೆ ನಾವ್ಯಾರು ಪುಟ್ಟಿ? ಅವ್ರ ಅಪ್ಪ ಅಮ್ಮನ ಜೊತೆ ನಾವು ಕಳಿಸ್ಕೊಡ್ಬೇಕು. ಅದು ನಮ್ಮ ಕರ್ತವ್ಯ ಅಲ್ವಾ? ಈಗ ನಿನ್ನನ್ನೇ ನೋಡು, ನಿಮ್ಮ ಅಪ್ಪ ಅಮ್ಮ ನಿನ್ನ ಬಿಟ್ಟು ದೂರ ಹೋಗಿದ್ದಾರೆ. ನೀನು ತುಂಬ ಬೇಜಾರು ಮಾಡ್ಕೊಂಡಿದ್ಯಾ. ಅವ್ರಿಗೋಸ್ಕರ ಪ್ರತಿ ಕ್ಷಣ ಕಾಯ್ತಾ ಇದೆಯಾ. ಅವ್ರು ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿದೆಯಾ. ಅವ್ರು ಬಂದಾಗ ನಿನ್ನನ್ನು ಕಳಿಸ್ಕೊಡಕ್ಕಾಗಲ್ಲ ಅಂತ ನಾನು ಹೇಳಕ್ಕಾಗತ್ತಾ? ಆಗ ನೀನು ನನ್ನ ಬಿಟ್ಟು ಹೊರಟೋಗ್ತೀಯ. ಅಮ್ಮ ಒಬ್ಳೆ ಆಗೋಗ್ಬಿಡ್ತಾಳೆ. ಅಮ್ಮ ಜೊತೆ ಯಾರೂ ಇರೋದಿಲ್ಲ. ಪರವಾಗಿಲ್ಲ, ನನ್ನ ಜೊತೆ ಯಾರೂ ಇರೋದು ಬೇಡ. ನಾನು ಒಬ್ಳೆ ಇರ್ತೀನಿ. ಅಳ್ಬೇಡ ಅಮ್ಮ. ನಾನು ಗಣೇಶನ್ ಕೇಳ್ಕೊಂಡು ಬೇರೆ ಮಗನ ತಂದು ಕೊಡ್ತೀನಿ. ಆಮೇಲೆ ನನ್ನ ಅಪ್ಪ ಅಮ್ಮನ ಜೊತೆ ಹೋಗೋದು. ಅಲ್ಲಿ ತನಕ ನಾನು ನಿನ್ನ ಜೊತೆನೇ ಇರ್ತೀನಿ, ಸರಿನಾ? ನೋಡಿ ಅಂಕಲ್, ಇವರೇ ನಮ್ಮ ಡ್ಯಾಡಿ, ಇವರೇ ನಮ್ಮ ಮಮ್ಮಿ.